ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಗ್ರಹಚಾರ ಕಾದಿದೆ. ಅಪ್ಪ ಬನ್ನಿಲಿ. ಶ್ರೀಮಂತು ಏನಾಯ್ತಪ್ಪ? ನಿಶ್ಚಿತಾಯ್ತು ಸೀರೆ ಬದಲು ಬೇರೆ ಯಾವುದೋ ಸೀರೆ ತಂದಿದ್ದೀರಾ. ಆ ಸೀರೆ ಏನಾಯ್ತು? ಅದು ಶ್ರೀಮಂತು. ಅಪ್ಪ ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ಶ್ರೀಮಂತು ಕೋಪ ಮಾಡ್ಕೋಬೇಡ್ವೋ. ನಾವು 700 ರೂಪಾಯಿ ಸೀರೆ ತಂದು 7,000 ರೂಪಾಯಿ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ಕಣೋ. ಹುಡುಗನ ಕಡೆಯವರು ಸುಳ್ಳು ಹೇಳ್ತಾ ಇದಾರಂತ ತಪ್ಪಾಗಿ ತಿಳ್ಕೊಂಡ್ರೆ ಕಷ್ಟ ಕಣೋ. ಅದು ಅಲ್ಲದೆ ನೀನು ಮದುವೆ ಆದ್ಮೇಲೆ ಸಂತೋಷವಾಗಿ ಜೀವನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ. ಮದುವೆ ಮೊದಲನೇ ಹೆಜ್ಜೆನೆ ನಿಶ್ಚಿತಾರ್ಥ. ನಿಶ್ಚಿತಾರ್ಥ ಚೆನ್ನಾಗಿ ನಡಿಬೇಕು ಅಂತ ಯೋಚನೆ ಮಾಡಿದೆ. ಅದಕ್ಕೆ ನಾನೇ 7,000 ರೂಪಾಯಿ ಸೀರೆ ತಂದು ಬದಲಾಯಿಸಿಟ್ಟಿದ್ದೀನಿ. 7,000 ರೂಪಾಯಿ ದುಡ್ಡು ಕೊಟ್ಟು ಸೀರೆ ತಂದ್ರ? ಹೌದು ಶ್ರೀಮಂತು. ಏನು ಅನ್ಕೊಂಡಿದ್ರ ನೀವು? ಯಾರನ್ನು ಕೇಳಿ ನಿರ್ಧಾರ ತಗೊಂಡ್ರಿ? 7,000 ರೂಪಾಯಿ ಕಮ್ಮಿ ದುಡ್ಡ? ಏನ್ ಸ್ವಲ್ಪ ಬುದ್ಧಿ ಬೇಡವಪ್ಪ ನಿಮ್ಗೆ? ಪುರೋಹಿತ್ರೆ, ಟೈಮ್ ಮೀರ್ತಾ ಇದೆ. ನಿಶ್ಚಿತಾರ್ಥ ಶುರು ಮಾಡಿದೆ ಚೆನ್ನಾಗಿರ್ತಾ ಇತ್ತು. ಅಗತ್ಯವಾಗಿ ಶುರು ಮಾಡಿ. ಹುಡುಗನ್ ತಂದೇನ್ ಕರೀರಿ. ಫಂಕ್ಷನ್ ಮುಗಿಲಿ, ಆಮೇಲೆ ವಿಚಾರಿಸ್ಕೊತೀನಿ. ಹೋಗಿ. ನಾಗರಾಜು, ಏನು ಅದು ಗುಸುಗುಸು ಅಂತ ಮಾತಾಡ್ತಾ ಇದೀಯಾ? ಪುರೋಹಿತರು ಕರಿತಾ ಇದ್ದಾರೆ, ಬಾ. ಬಂದೆ ಅಮ್ಮ. ಶಾಸ್ತ್ರಿಗಳೇ ಬನ್ನಿಪ್ಪ, ಈ ಹಾರ ತಗೊಳ್ಳಿ. ವೆಂಕಟಪ್ಪನವರೇ, ನೀವೊಂದು ಹಾರ ತಗೊಳ್ಳಿ. ನೀವು ಹುಡುಗನ ಕೈಗೆ ಹಾರ ಕೊಟ್ಟು ನಿಮ್ಮ ಮಗಳಿಗೆ ಅವ್ರ ಹಾರ ಹಾಕಬೇಕು. ನೀವು ಹುಡುಗಿ ಕೈಗೆ ಹಾರ ಕೊಟ್ಟು ಹುಡುಗಿ ನಿಮ್ಮ ಮಗಂಗೆ ಹಾರ ಹಾಕಬೇಕು. ಮೊದಲು ಹುಡುಗಿ ಹಾರ ಹಾಕ್ಬೇಕಮ್ಮ ಹುಡುಗಂಗೆ. ಶ್ರೀಮಂತ್ ಮತ್ತು ಸಪ್ತಮಿ, ನೀವಿಬ್ರು ತಂದೆ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಳ್ಳಿ. ಅಪ್ಪ ಒಂಚೂರು. ದೀರ್ಘಾಯುಷ್ಮಾನ್ ಭವ. ನೀವಿಬ್ರು ಯಾವಾಗ್ಲೂ ಹೀಗೆ ನಗನಗ್ತಾ 100 ಕಾಲ ಸುಖವಾಗಿ ಬಾಳ್ರಪ್ಪ. ನನ್ನ ಮೊದಲನೇ ಅಸ್ತ್ರನೇ ವರ್ಕೌಟ್ ಆಗಲಿಲ್ಲ. ಆದರೂ ನನ್ನ ಬತ್ತಳಿಕೆಯಿಂದ ಯಾವುದಾದ್ರೂ ಒಂದು ಅಸ್ತ್ರನ ತೆಗಿಬೇಕು. ಹೀಗಾದ್ರೂ ಮಾಡಿ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು. ಅಮ್ಮ ಬನ್ನಿ. ಬಾಮ ಬಾ. ನಿಮ್ಮಿಬ್ರು ಜೀವನ ಹಾಲು ಜೇನಿನಾಗೆ ಸದಾ ಸಿಹಿಯಾಗಿರ್ಲಿ. ದೇವ್ ನಿಮ್ಗೆ ಒಳ್ಳೇದ್ ಮಾಡ್ಲಮ್ಮ. ಇಬ್ರು ಕೂತ್ಕೊಳ್ಳಿ. ಗಂಡು ಹೆಣ್ಣಿಗೆ ಅರ್ಶನ ಕುಂಕುಮ ಹಚ್ಚಿ ಪನ್ನಿ ಹೇಳಾಕವ್ರೆಲ್ಲ ಮುಂದೆ ಬನ್ನಿ.
ನಡಿಯಮ್ಮ. ಯೋಗು, ಏನೋ ಇದೆಲ್ಲ? ನಮ್ ವಂಶದಲ್ಲಿ ಇಂಥ ಶಾಸ್ತ್ರಗಳೆಲ್ಲ ಮಾಡಿರ್ಲಿಲ್ಲ. ಅಂತ ಶಾಸ್ತ್ರಗಳೆಲ್ಲ ಮಾಡ್ತಾ ಇದಾರೆ ನೋಡು. ನನಗಂತೂ ಒಂಚೂರು ಸರಿ ಬರ್ತಿಲ್ಲ. ಅಕ್ಕ, ಅದನ್ನೇ ನಾನು ಯೋಚನೆ ಮಾಡ್ತಾ ಇರೋದು. ಮೊದಲು ಮದುವೆ ಆದ್ರೆ ಸಾಕು ಅಂತ ಕೂತಿರೋನ್ಗೆ ಯಾವ ಶಾಸ್ತ್ರ ಆದ್ರೆ ಏನು? ಪಪ್ಪ, ನಾವ್ ಇದನ್ನೇ ಯಾಕೆ ನೆಪವಾಗಿಟ್ಕೊಂಡು ಜಗಳ ಮಾಡಬಾರ್ದು? ಶಾಸ್ತ್ರ ಮಾಡ್ತೀವಿ ಅಂತ ಕೂತಿರೋರ್ಗೆ ಸರಿಯಾಗಿ ಶ್ರಾದ್ದ ಮಾಡ್ಬೋದು. ಬೇಡ ಮಗಳೇ, ಒಂದು ಚಿಕ್ಕ ಬೆಂಕಿ ಕಡ್ಡಿಯಿಂದ ನಾವು ಗಲಾಟೆನ ಶುರು ಮಾಡಕ್ಕಾಗೋದಿಲ್ಲ. ಯೋಗು, ಒಂದ್ ದೊಡ್ಡ ಕಾಡ್ ಹತ್ಕೊಂಡು ಉರಿಯೋದಿಕ್ಕೆ ಈ ಸಣ್ಣ ಬೆಂಕಿ ಕಡ್ಡಿನೇ ಸಾಕು. ನೋಡ್ತಾ ಇರು, ಈ ಶಾಸ್ತ್ರನೇ ನೆಪ ಆಗಿಟ್ಕೊಂಡು ಈ ನಿಶ್ಚಿತಾರ್ಥನ ಅದ್ ಹೇಗ್ ನಿಲ್ಲಿಸ್ತೀನಿ ಅಂತ. ಸರಿ ಅಕ್ಕ, ಬನ್ನಿ ಎಲ್ರೂ ಒಟ್ಟಿಗೆ ಹೋಗೋಣ. ಬೇಡ ಯೋಗು, ಫಸ್ಟ್ ನಾನ್ ಹೋಗಿ ಹೇಗೆ ಬಿಸಿ ಮುಟ್ಟಿಸ್ತೀನಿ ಅಂತ ನೋಡ್ತಾ ಇರು. ಗಲಾಟೆ ಜಾಸ್ತಿ ಆಗ್ತಿದ್ದಂಗೆನೆ ನೀವು ಬಂದು ಎಲ್ಲ ಧ್ವಂಸ ಮಾಡಾಕ್ಬಿಡಿ. ಏನಂತೀರ? ಪಪ್ಪ, ಅತ್ತೆ ಹೇಳ್ತಿರೋದು ಸರಿಯಾಗಿದೆ. ಫಸ್ಟ್ ನಮ್ ಸೇನಾಧಿಪತಿನ ಕಳ್ಸೋಣ, ಆಮೇಲೆ ನಾವ್ ಎಂಟ್ರಿ ಆಗೋಣ. ಸರಿ ಮಂಜು. ಅಕ್ಕ, ಮೊದಲು ನೀನೇ ಹೋಗು. ಅತ್ತೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊಸೆ. ಈಗ ಬಂದೇ ಇರಿ. ಬೇಗ ಬೇಗ ಶುರು ಮಾಡಿ. ಭಾಮ, ಹೋಗೆ. ಯಾಕೆ ಗರುಡ್ಗಂಬ ನಿಂತಂಗೆ ನಿಂತಿದ್ಯಾ? ಹೋಗೆ, ಹೋಗಿ ಗಂಡು ಹೆಣ್ಣಿಗೆ ಅರ್ಶನ ಕುಂಕುಮ ಹಚ್ಚೋಗೆ. ಹೋಗೆ, ನನ್ನ ಕೈನಲ್ಲಿ ಸುಮ್ಮನೆ ಬೈಸ್ಕೋಬೇಡ. ಹೋಗೆ, ಹೋಗು. ಸರಿ. ಈ ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ ನಾನು. ಈಗ ನಾನೇ ಅರ್ಶನ ಕುಂಕುಮ ಹಚ್ಚಿ ಆಶೀರ್ವಾದ ಮಾಡೋ ಥರ ಆಗೋಯ್ತಲ್ಲ. ಅಮ್ಮ, ಏನಾಯ್ತಮ್ಮ? ಏನಿಲ್ಲ. ನಿಲ್ಸಿ.